ನಮಸ್ಕಾರ. ಡೆಲ್ಲಿ ಆರ್ಭಟಕ್ಕೆ ತತ್ತರಿಸಿತು ಗುಜರಾತ್ ಪಡೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸೃಷ್ಟಿಯಾಯಿತು ದೊಡ್ಡ ಇತಿಹಾಸ. ಸತತ 4ನೇ ಬಾರಿ ಫೈನಲ್ ತಲುಪಿತು ಡೆಲ್ಲಿ ಕ್ಯಾಪಿಟಲ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ WPL ನ ಗುಜರಾತ್ ಮತ್ತು ಡೆಲ್ಲಿ ನಡುವಿನ ಎಲಿಮಿನೇಟರ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2026ರ ಮಹಿಳಾ ಪ್ರೀಮಿಯರ್ ಲೀಗ್ನ ಎಲಿಮಿನೇಟರ್ ಪಂದ್ಯವು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳ ನಡುವೆ ನಡೆಯಿತು. ಈ ಎರಡೂ ತಂಡಗಳು ಇದುವರೆಗೂ ಪ್ರಶಸ್ತಿ ಗೆಲ್ಲದ ಕಾರಣ ಯಾವ ತಂಡ ಫೈನಲ್ಗೆ ಏರಲಿದೆ ಎಂಬ ಕುತೂಹಲ ಮೂಡಿಸಿತ್ತು. ಅಂತಿಮವಾಗಿ ಡೆಲ್ಲಿ ತಂಡ ಗುಜರಾತ್ ತಂಡದ ಮೊದಲ ಫೈನಲ್ ಕನಸನ್ನ ಭಗ್ನಗೊಳಿಸಿ ಸತತ 4ನೇ ಬಾರಿಗೆ ಫೈನಲ್ ಟಿಕೆಟ್ ಪಡೆದುಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 167 ರನ್ ಕಲೆ ಹಾಕಿತು. ಈ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ಕೂಡ 26 ಎಸೆತಗಳು ಬಾಕಿ ಇರುವಂತೆ ಕೇವಲ 3 ವಿಕೆಟ್ ಕಳೆದುಕೊಂಡು ಜಯದ ನಗೆ ಬೀರಿತು. ಇದೀಗ ಡೆಲ್ಲಿ ಫೈನಲ್ ಪಂದ್ಯದಲ್ಲಿ RCB ತಂಡವನ್ನ ಎದುರಿಸಲಿದೆ. ಸ್ನೇಹಿತರೆ, ಮೊದಲ ಆವೃತ್ತಿಯಿಂದಲೂ ಫೈನಲ್ ಆಡುತ್ತಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಈ ಸೀಸನ್ ಕಳಪೆಯಾಗಿತ್ತು. ಆರಂಭಿಕ ಪಂದ್ಯಗಳನ್ನ ಸೋತುತ್ತಾ ಬಂದಿತ್ತು. ಅಂತಿಮವಾಗಿ ತನ್ನ 3ನೇ ಪಂದ್ಯದಲ್ಲಿ ಮೊದಲ ಗೆಲುವು ದಾಖಲಿಸಿತು. ಆದ್ಯಾಗೂ ಜಮೀಮಾರ ಕ್ಯಾಪ್ಟನ್ಸಿಯಲ್ಲಿ ಫ್ರಾಂಚೈಸಿ ಭರ್ಜರಿ ಕಮ್ಬ್ಯಾಕ್ ಮಾಡಿ ಎಲಿಮಿನೇಟರ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಆದರೆ ಎದುರಾಳಿ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಲೀಗ್ ಹಂತದಲ್ಲಿ ಆಡಿದ 2 ಪಂದ್ಯಗಳನ್ನ 4 ಹಾಗೂ 3 ರನ್ಗಳಿಂದ ಸೋತಿದ್ದ ಡೆಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಯಿತು. ಇದರೊಂದಿಗೆ ಇಲ್ಲಿವರೆಗೂ ಡೆಲ್ಲಿ ಇಲ್ಲದ WPL ನ ಫೈನಲ್ ಪಂದ್ಯವೇ ಇಲ್ಲದಂತಾಗಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 168 ರನ್ ಕಲೆ ಹಾಕಿತ್ತು. ಸ್ನೇಹಿತರೆ, ತಂಡದ ಪರ ಅನುಭವಿ ಆಟಗಾರ್ತಿ ಬೆತ್ ಮೂನಿ 62 ರನ್ ಬಾರಿಸಿ ಈ ಸ್ಥಿತಿಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆದ್ಯಾಗೂ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಅನುಭವಿ ಆಟಗಾರರಾದ ಸೋಫಿ ಡಿವೈನ್, ನಾಯಕಿ ಆಶ್ಲೆ ಗಾರ್ಡನ್ ಸೇರಿದಂತೆ 4 ವಿಕೆಟ್ಗಳು ಕೇವಲ 59 ರನ್ಗಳಿಗೆ ಪತನಗೊಂಡವು. ಆದರೂ ಹೋರಾಟ ಬಿಡದ ಬೆತ್ ಮೂನಿ ಅರ್ಧಶತಕದ ಇನ್ನಿಂಗ್ಸ್ ಆಡಿದರು. ಜಾರ್ಜಿಯಾ ವೆರ್ಹಮ್ ಕೂಡ 35 ರನ್ಗಳ ಕಾಣಿಕೆ ನೀಡಿದರು. ಇತ್ತ ಡೆಲ್ಲಿ ತಂಡದ ಪರ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಶನಿಲ್ ಹೆನ್ರಿ 3 ವಿಕೆಟ್ ಹಾಗೂ ಭಾರತದ ಯುವ ಬೌಲರ್ ನಂದನಿ ಶರ್ಮಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಈ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ತಂಡಕ್ಕೆ ಆರಂಭಿಕ ಜೋಡಿ ಮತ್ತೊಮ್ಮೆ ಸ್ಫೋಟಕ ಆರಂಭವನ್ನ ತಂದುಕೊಟ್ಟರು. ಪಂದ್ಯದ ಫಲಿತಾಂಶವನ್ನ ಬಹುತೇಕವಾಗಿ ಖಚಿತಗೊಳಿಸಿದರು. ಲಿಜಲ್ ಲೀ ಹಾಗೂ ಶಫಾಲಿ ವರ್ಮಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಕೇವಲ 7 ಓವರ್ಗಳಲ್ಲಿ 89 ರನ್ಗಳ ಪಾಲುದಾರಿಕೆಯನ್ನ ನಿರ್ಮಿಸಿದರು. ಇದ್ಯಾಗೂ ವರ್ಹಮ್ 8ನೇ ಓವರ್ನಲ್ಲಿ ಇಬ್ಬರನ್ನ ಔಟ್ ಮಾಡಿದರು. ಅಷ್ಟರಲ್ಲಾಗಲೇ ಡೆಲ್ಲಿ ತಂಡದ ಗೆಲುವು ಖಚಿತವಾಗಿತ್ತು. ಅಲ್ಲಿಂದ ನಾಯಕಿ ಜಮೀಮಾ ರಾಡ್ರಿಗಸ್ ಹಾಗೂ ಅನುಭವಿ ಆಟಗಾರ್ತಿ ಲಾರಾ ಉಲ್ಫಾಟ್ 68 ರನ್ಗಳ ಪಾರ್ಟ್ನರ್ಶಿಪ್ ನಡೆಸಿ ತಂಡಕ್ಕೆ ಗೆಲುವು ತಂದುಕೊಟ್ಟರು. 16ನೇ ಓವರ್ನಲ್ಲಿ ಲಾರಾ ಉಲ್ಫಾಟ್ ಭರ್ಜರಿ ಬೌಂಡರಿ ಬಾರಿಸಿ ಪಂದ್ಯವನ್ನ ಗೆದ್ದುಕೊಂಡು ತಂಡವನ್ನ ಫೈನಲ್ಗೆ ಕೊಂಡೊಯ್ದರು. ಸ್ನೇಹಿತರೆ,